ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜುಲೈ ತಿಂಗಳ 14ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ತಿಥಿ ಇರುವಂತಹ ದಿನ. ಈ ಅಮಾವಾಸ್ಯೆ ಈ ದಿನ ಅಪರಾಹ್ನ 3:56 ಇರಲಿದೆ. ನಂತರ ಶುಕ್ಲ ಪಕ್ಷದ ಪಾಡ್ಯ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪುನರ್ವಸು ನಕ್ಷತ್ರ. ಇದು ಈ ದಿನ ರಾತ್ರಿ 2:06 ಇರಲಿದೆ. ನಂತರ ಪುಷ್ಯ ನಕ್ಷತ್ರ ಆರಂಭ ಆಗುತ್ತೆ. ಹಾಗೆ ಈ ದಿನದ ಕರ್ಣ ಪೂರ್ವಕರ್ಣ ನಾಗವ. ಇದು ಈ ದಿನ ಅಪರಾಹ್ನ 3:15 ಇರಲಿದೆ. ನಂತರ ಉತ್ತರ ಕರ್ಣ ಕಿಂಸ್ತುಘ್ನ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯಾಘಾತ ಯೋಗ. ಇದು ಈ ದಿನ ಬೆಳಿಗ್ಗೆ 11:57 ಇರಲಿದೆ. ನಂತರ ಹರ್ಷಣ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಕೂಡ ಮಿಥುನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:40 ಸಂಜೆ 5:16 ಉಳಿಕ ಕಾಲ ಈ ದಿನ ಮಧ್ಯಾಹ್ನ 12:28 ಮಧ್ಯಾಹ್ನ 2:04 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:16 ಬೆಳಿಗ್ಗೆ 10:52 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:18 ಬೆಳಿಗ್ಗೆ 9:13 ಹಾಗಾಗಿ ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:59 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 10:01 ರಾತ್ರಿ 11:26 ಅಮೃತ ಕಾಲದ ಸಮಯ. ಇನ್ನು ಈ ದಿನದಲ್ಲಿ ಇರುವಂತಹ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 10:53 ಮಧ್ಯಾಹ್ನ 12:32 ಚಗೋದಯದ ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ದಳ್ಳಾಳಿಗಳು, ಅದರಲ್ಲೂ ಹಣಕಾಸಿನ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಈ ಚಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡಬಹುದು. ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನಾಗಲಿ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಪ್ರಯಾಣವನ್ನಾಗಲಿ ಈ ಚಗೋದಯದ ಲಾಭದ ಸಮಯದಲ್ಲಿ ನೀವು ಆರಂಭ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿ ಆಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಎಲ್ಲ ಸನ್ನಿವೇಶಗಳು ಕೂಡ ನಿಮ್ಮ ಪರವಾಗಿದೆ, ಒಳ್ಳೆಯದಾಗತ್ತೆ. ಇನ್ನು ವ್ಯಾಪಾರಸ್ಥರು ಪ್ರತಿದಿನ ನೀವು ಈ ಚಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ವ್ಯಾಪಾರದಲ್ಲಿ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಇದರಿಂದ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 5:59 ಸೂರ್ಯಾಸ್ತ ಸಂಜೆ 6:49. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಮನೆಯ ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದು ಅಥವಾ ಖರೀದಿ ಮಾಡುವಂಥ ವಿಚಾರ ಇದ್ದರೆ ಈ ದಿನ
ಕುಜ ಹೋರಾದಲ್ಲಿ ಮಾಡಬೇಡಿ. ಇನ್ನು ಕ್ರೀಡಾಪಟುಗಳಾಗ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ತಾ ಇರುವಂತಹ ವಿದ್ಯಾರ್ಥಿಗಳಾಗ್ಲಿ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಇನ್ನು ಈ ಕುಜ ಶಕ್ತಿಗೆ, ಅಧಿಕಾರಕ್ಕೆ, ಸಾಹಸಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಸ್ವಲ್ಪ ಸಾಹಸದ ಕೆಲಸಗಳನ್ನ ಮಾಡುವಂತ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಅಹಂಕಾರಕ್ಕೆ ಮತ್ತೆ ಆಕ್ರಮಣ ಮಾಡುವಂತಹ ಬುದ್ಧಿ ಏನಿದೆ, ಇದಕ್ಕೂ ಕೂಡ ಈ ಕುಜನೇ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ನಿಮ್ಮ ಮಾತನ್ನ ನಿಯಂತ್ರಣದಲ್ಲಿಟ್ಕೊಳ್ಳಿ. ಹಾಗೆ ನಿಮ್ಮ ಆಲೋಚನೆಗಳು ಕೂಡ ಧನಾತ್ಮಕವಾಗಿರ್ಲಿ. ಒಟ್ಟಾರೆ ಈ ದಿನ ತುಂಬಾ ಬೇಕಾದವರ ಒಂದು ಸಮಾರಂಭಕ್ಕೆ ಹೋಗಿ ಬರುವಂಥದ್ದು ಅಥವಾ ಗೆಳೆಯರನ್ನ ಭೇಟಿ ಮಾಡುವಂಥದ್ದು, ಏನೋ ಒಂದು ವಿಶೇಷವಾದಂತಹ ಒಂದು ಕಾರ್ಯ ಈ ದಿನ ಜರುಗುವಂಥದ್ದು ಇದೆ. ಹಾಗಾಗಿ ಈ ದಿನದ ಪ್ರತಿಫಲಗಳೇನಿದೆ ಮನಸ್ಸಿಗೆ ಸಮಾಧಾನವನ್ನ ತರುತ್ತೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನ ಆದಷ್ಟು ನೀವು ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ಅತ್ಯುತ್ತಮವಾದ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಗುರು ಹೋರ ನಿಮಗೆ ತುಂಬಾ ಅನುಕೂಲಕರವಾಗಿರುವಂಥ ಹೊರ. ಇದು ಎಲ್ಲ ಕೆಲಸ ಕಾರ್ಯಗಳು ಕೂಡ ಚೆನ್ನಾಗಿ ನಡೆಯುವಂಥ ಸಂದರ್ಭ ಇದು. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 28 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 37 ನಿಮಿಷದವರೆಗೆ. ಇನ್ನು ರಾತ್ರಿ 8 ಗಂಟೆ 15 ನಿಮಿಷದಿಂದ ರಾತ್ರಿ 9 ಗಂಟೆ 5 ನಿಮಿಷದವರೆಗೆ. ಹಾಗೆ ಮಧ್ಯರಾತ್ರಿ 2 ಗಂಟೆ 8 ನಿಮಿಷದಿಂದ ಮಧ್ಯರಾತ್ರಿ 2 ಗಂಟೆ 54 ನಿಮಿಷದವರೆಗೆ ಗುರು ಹೋರ ಇರುವಂತಹ ಸಮಯ. ಇದನ್ನ ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ಶನಿ ಹೋರ ಸ್ವಲ್ಪ ಅನಾನುಕೂಲಕರವಾಗಿರುವಂಥದ್ದು. ಹಾಗಾಗಿ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು, ಚಟುವಟಿಕೆಗಳು ಅಥವಾ ನಿಮ್ಮ ಪ್ರಯಾಣ ಪ್ರಾರಂಭ ಆದರೆ ಅದು ತುಂಬಾ ನಿಧಾನ ಆಗತ್ತೆ, ತುಂಬಾ ಎಳೆದಾಟ ಇದೆ. ಏಕೆಂದ್ರೆ ಶನಿ ಮಂದಗತಿಯಲ್ಲಿ ಚಲಿಸುವನಾದ್ರಿಂದ ನಿಮ್ಮ ಕೆಲಸ ಕಾರ್ಯಗಳ ಆರಂಭ ಕೂಡ ನಿಧಾನ ಆಗುತ್ತೆ. ಅದರಿಂದ ಬರುವಂತಹ ಫಲಿತಾಂಶ ಕೂಡ ತುಂಬಾ ತಡ ಆಗತ್ತೆ. ಇದರಿಂದ ನಿಮ್ಮ ತಾಳ್ಮೆಯನ್ನ ಕಳ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳು, ತುಂಬಾ ಇಂಪಾರ್ಟೆಂಟ್ ಅನ್ನುವಂತಹ ಕೆಲಸ, ಬೇಗ ಫಲಿತಾಂಶ ಬರಬೇಕು ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಂಥವರು ಯಾವುದೇ ರೀತಿಯ ಚಟುವಟಿಕೆಗಳನ್ನ ಈ ದಿನ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಹಾಗಾಗಿ ಈ ದಿನ ಶನಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 18 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 28 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 24 ನಿಮಿಷದಿಂದ ರಾತ್ರಿ 8 ಗಂಟೆ 15 ನಿಮಿಷದವರೆಗೆ. ಹಾಗೆ ಮಧ್ಯರಾತ್ರಿ 1 ಗಂಟೆ 18 ನಿಮಿಷದಿಂದ ಮಧ್ಯರಾತ್ರಿ 2 ಗಂಟೆ 8 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂತಹ ರವಿ ಹೋರ ಮಾತ್ರ ಬಹಳ ಚೆನ್ನಾಗಿದೆ, ತುಂಬಾ ಫೇವರಬಲ್ ಆಗಿದೆ. ಅದರಲ್ಲೂ ಈ ದಿನ ರಾಜಕಾರಣಿಗಳಿಗೆ ತುಂಬಾ ಅನುಕೂಲತೆಗಳು ಇರುತ್ತೆ. ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ನಿಮಗೆ ತೃಪ್ತಿಯನ್ನು ತರುತ್ತೆ. ಜೊತೆಗೆ ಯಾವುದೇ ರೀತಿಯ ಗೊಂದಲಗಳಿರಲಿ, ಯಾವುದೇ ರೀತಿಯ ಸಮಸ್ಯೆಗಳಿರಲಿ, ಅದನ್ನ ಬಹು ಜಾಣತನದಿಂದ ನೀವು ನಿವಾರಣೆ ಮಾಡಿ ಮುಂದುವರಿಯುವಂಥ ಸಂದರ್ಭ. ಇನ್ನು ಈ ದಿನದಲ್ಲಿ ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೆ ಅದನ್ನು ಕೂಡ ರವಿ ಹೋರಾದಲ್ಲೇ ಮಾಡಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ಈ ದಿನ ರವಿ ಹೋರ ಸರ್ಕಾರದ ಕೆಲಸ ಕಾರ್ಯಗಳಿಗೂ ಕೂಡ ಅನುಕೂಲಕರವಾಗಿರೋದ್ರಿಂದ ನಿಮ್ಮ ಕೆಲಸಗಳೇನಾದರೂ ಯಾವುದೇ ಇಲಾಖೆಯಲ್ಲಿ ಪೆಂಡಿಂಗ್ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಕೂಡ ರವಿ ಹೋರಾದಲ್ಲೇ ಮಾಡಿ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆ 40 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 49 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 47 ನಿಮಿಷದಿಂದ ಅಪರಾಹ್ನ 3 ಗಂಟೆ 56 ನಿಮಿಷದವರೆಗೆ. ಇನ್ನು ರಾತ್ರಿ 9 ಗಂಟೆ 56 ನಿಮಿಷದಿಂದ ರಾತ್ರಿ 10 ಗಂಟೆ 42 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೋರ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ಚಂದ್ರ ಹೋರಾದಿಂದ ಅನುಕೂಲತೆಗಳು ಇರಲ್ಲ. ಇನ್ನು ಈ ದಿನ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರು, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥ ಉದ್ಯೋಗಿಗಳಿಗೂ ಕೂಡ ಈ ಚಂದ್ರ ಹೋರಾದಿಂದ ಅನುಕೂಲ ಇಲ್ಲ. ಅಲ್ಲಿ ಮಾನಸಿಕ ಒತ್ತಡ ಜಾಸ್ತಿ ಇರುವಂತಹ ಸಂದರ್ಭ ಇರುತ್ತೆ. ಹಾಗಾಗಿ ಈ ದಿನ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳು, ಅದರಲ್ಲೂ ಈ ಮನಸ್ಸಿಗೆ ಸಂಬಂಧಪಟ್ಟಂತಹ ಕೆಲಸಗಳು, ವಿಚಾರಗಳು, ತೀರ್ಮಾನಗಳೇನಿದೆ ಅದನ್ನ ಚಂದ್ರ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 18 ನಿಮಿಷದವರೆಗೆ.
ಇನ್ನು ಸಂಜೆ 6 ಗಂಟೆ 15 ನಿಮಿಷದಿಂದ ರಾತ್ರಿ 7 ಗಂಟೆ 24 ನಿಮಿಷದವರೆಗೆ, ಇನ್ನು ಮಧ್ಯರಾತ್ರಿ 12 ಗಂಟೆ 27 ನಿಮಿಷದಿಂದ ಮಧ್ಯರಾತ್ರಿ 1 ಗಂಟೆ 18 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಂಡು ನೀವು ನಿಮ್ಮ ಪ್ರಯಾಣವನ್ನು ಮುಂದುವರಿಸಿ. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಯಾವ ಸಮಯ ಶುಭ ಸಮಯದಿಂದ ಕೂಡಿರುತ್ತೆ, ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಆರಂಭ ಮಾಡಿದ್ರೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಬೇಕು. ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನೇ ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ನಿಮ್ಮ ಕೆಲಸ ಕಾರ್ಯಗಳನ್ನು, ಚಟುವಟಿಕೆಗಳನ್ನು ಆ ಸಂದರ್ಭದಲ್ಲಿ ನೀವು ಅನುಸರಣೆ ಮಾಡ್ಬೋದು. ಹಾಗಾಗಿ ನಿಮ್ಮ ಪ್ರಯತ್ನಗಳಲ್ಲಿ ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಬೇಕು ಅಂದರೆ ನೀವು ಪಂಚಾಂಗವನ್ನು ಅನುಸರಣೆ ಮಾಡಿ ಮುಂದುವರಿತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ ಬಂಧುಗಳೇ. ಇದು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರ ಅಮಾವಾಸ್ಯೆ ಬಂದಿರೋದ್ರಿಂದ ಇದನ್ನು ಭೌಮವತಿ ಅಮಾವಾಸ್ಯೆ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗೆ ಈ ಅಮಾವಾಸ್ಯೆಯನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದಲ್ಲಿ ವಿಶೇಷವಾಗಿ ಈ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಆಚರಣೆ ಮಾಡುವಂಥದ್ದು. ಹಾಗೆ ಈ ಅಮಾವಾಸ್ಯೆ ಕಳೆದ ನಂತರದಲ್ಲಿ ಆಷಾಢ ಮಾಸ ಆರಂಭ ಆಗುತ್ತೆ. ಹಾಗಾಗಿ ಈ ದಿನದಿಂದಲೇ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಇಲ್ಲಿ ಜುಲೈ 15ನೇ ತಾರೀಕಿನಿಂದ ಆಗಸ್ಟ್ 12ನೇ ತಾರೀಕಿನವರೆಗೆ ಅಂದರೆ ಮುಂದಿನ ಅಮಾವಾಸ್ಯೆಯವರೆಗೂ ಕೂಡ ಆಷಾಢ ಮಾಸ ಇರುವಂಥ ಸಂದರ್ಭ. ಹಾಗಾಗಿ ಈ ಆಷಾಢ ಮಾಸದಲ್ಲೇ ಕೆಲವೊಂದು ವಿಶೇಷವಾದಂತಹ ಆಚರಣೆಗಳನ್ನು ಮಾಡಬೇಕಾಗತ್ತೆ. ಅದರಲ್ಲೂ ಈ ಆಷಾಢ ಮಾಸದಲ್ಲಿ ಶುಕ್ರವಾರದ ದಿನ ಲಕ್ಷ್ಮೀ ಪೂಜೆ ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂಥ ದಿನ. ಏಕೆಂದರೆ ಈ ಆಷಾಢವನ್ನೇ ಆಡಿ ಮಾಸ ಅಂತ ಹೇಳಿ ಕರೆಯುವಂಥದ್ದು. ಆಡಿ ಶುಕ್ರವಾರ ಅಂತ ಹೇಳಿ ಆಷಾಢದ ಶುಕ್ರವಾರಗಳಂದು ವಿಶೇಷವಾದಂತಹ ಲಕ್ಷ್ಮೀ ಪೂಜೆ ಮಾಡುವಂಥದ್ದು ಕೂಡ ಇದೆ. ಇನ್ನು ಈ ಆಷಾಢ ಮಾಸದ ಅಮಾವಾಸ್ಯೆ ಅಂದರೆ ಮುಂದಿನ ಅಮಾವಾಸ್ಯೆ ಎಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡುವಂಥದ್ದು. ಇದನ್ನೇ ನಾಗರ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಭೀಮನ ಅಮಾವಾಸ್ಯೆ, ಗಂಡನ ಪೂಜೆ ಅಂತ ಹೇಳಿ ಕರೆಯುವಂಥದ್ದು ಈ ಒಂದು ಸಂದರ್ಭದಲ್ಲೇ. ಹಾಗಾಗಿ ಈ ಭೀಮೇಶ್ವರ ವ್ರತ ಮುಂದಿನ ಅಮಾವಾಸ್ಯೆಯ ದಿನ ಆಚರಿಸಲ್ಪಡುವಂಥದ್ದು. ಜೊತೆಗೆ ಈ ಒಂದು ಆಷಾಢ ಮಾಸದ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ, ಇಲ್ಲಿ ಉತ್ತರಾಯಣ ಮುಗಿದು ದಕ್ಷಿಣಾಯನ ಆರಂಭ ಆಗುವಂಥ ಸಂದರ್ಭ. ಹಾಗಾಗಿ ಈ ಜುಲೈ 17ನೇ ತಾರೀಕು ಶುಕ್ರವಾರದಿಂದಲೇ ದಕ್ಷಿಣಾಯನ ಪುಣ್ಯಕಾಲ ಆರಂಭ ಆಗುವಂಥದ್ದು. ಈ ರೀತಿ ಈ ಆಷಾಢ ಮಾಸ ವಿವಿಧತೆಗಳಿಂದ ಕೂಡಿರುವಂಥ ಒಂದು ವಿಶೇಷವಾದಂತಹ ಮಾಸ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಈ ಮಣ್ಣೆತ್ತಿನ ಅಮಾವಾಸ್ಯೆ ಇದರ ವಿಶೇಷತೆ ಏನು, ಹಾಗೆ ಯಾವ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಈ ಅಮಾವಾಸ್ಯೆಯ ದಿನ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಅದರಲ್ಲೂ ಹಿಂದೂ ಧರ್ಮದಲ್ಲಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಮಾವಾಸ್ಯೆಯ ದಿನಗಳಿಗೆ ಅತ್ಯಂತ ಮಹತ್ವ ಇರುವಂಥದ್ದು. ಹುಣ್ಣಿಮೆಗೆ ಎಷ್ಟು ಮಹತ್ವ ಇದೆಯೋ ಅಮಾವಾಸ್ಯೆಗೂ ಕೂಡ ಅಷ್ಟೇ ಮಹತ್ವ ಇದೆ. ಅದರಲ್ಲೂ ಈ ದಿನ ಸಂಭವಿಸುವಂಥ ಒಂದು ಅಮಾವಾಸ್ಯೆ ಏನಿದೆ ಅದನ್ನು ಭೌಮವತಿ ಅಮಾವಾಸ್ಯೆ ಅಂತ ಹೇಳಿ ಕರೆಯುವಂಥದ್ದು. ಏಕೆಂದರೆ ಮಂಗಳವಾರ ಸಂಭವಿಸ್ತಾ ಇದೆ. ಮಂಗಳವಾರ ಕುಜನ ವಾರ. ಕುಜ ಅಂದರೆ ಸ್ವಲ್ಪ ಅಗ್ರೆಸಿವ್ ನೇಚರ್ ಇರುವಂಥ ಒಂದು ಕ್ರೂರವಾದಂತಹ ಗ್ರಹ. ಆ ಒಂದು ಸಂದರ್ಭದಲ್ಲಿ ಅಮಾವಾಸ್ಯೆ ಇರೋದ್ರಿಂದ ಸ್ವಲ್ಪ ವಿಚಿತ್ರವಾದ ಅವಘಡಗಳು ಸಂಭವಿಸುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ಮಣ್ಣೆತ್ತಿನ ಅಮಾವಾಸ್ಯೆಯ ದಿನವನ್ನು ಬೇರೆ ತಿಂಗಳುಗಳಲ್ಲಿ ಬರುವಂಥ ಅಮಾವಾಸ್ಯೆಯ ದಿನಗಳಿಗಿಂತಲೂ ಕೂಡ ಹೆಚ್ಚು ಪವಿತ್ರ ಅಂತ ಹೇಳಿ ಪರಿಗಣಿಸುವಂಥದ್ದು ಇದೆ. ಏಕೆಂದರೆ ಈ ದಿನ ನದಿಗಳಲ್ಲಿ ಮಂಗಳ ಸ್ನಾನವನ್ನು ಮಾಡಿ ದಾನ ಮಾಡಲಿಕ್ಕೆ, ಹಾಗೆ ಉಪವಾಸವನ್ನು ಆಚರಣೆ ಮಾಡಲಿಕ್ಕೆ ಅತ್ಯಂತ ಸೂಕ್ತವಾದಂಥ ಅಮಾವಾಸ್ಯೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇಲ್ಲಿ ಮನುಷ್ಯನ ಜೀವನದಲ್ಲಿ ಸಕಾರಾತ್ಮಕವಾದಂಥ ಒಂದು ಭಾವನೆ ಬರಬೇಕು, ಸಕಾರಾತ್ಮಕವಾದ ಅಥವಾ ಧನಾತ್ಮಕವಾದಂಥ ಒಂದು ಆಲೋಚನೆಗಳು ಬರಬೇಕು, ಜೊತೆಗೆ ಆತ್ಮವಿಶ್ವಾಸ ಬರಬೇಕು ಅಂದರೆ ಈ ದಿನ ಬಹಳ ವಿಶೇಷ ರೀತಿಯಲ್ಲಿ ಅಮಾವಾಸ್ಯೆಯನ್ನು ಅನುಸರಣೆ ಮಾಡಬೇಕು ಅನ್ನುವಂಥದ್ದು ಇದೆ. ಅದರಲ್ಲೂ ರೈತಾಪಿ ವರ್ಗದವರು ಆಚರಣೆ ಮಾಡುವಂಥ ಒಂದು ಅಮಾವಾಸ್ಯೆ ಇದು ಮಣ್ಣೆತ್ತಿನ ಅಮಾವಾಸ್ಯೆ.
ಅದರಲ್ಲೂ ಈ ಭೂಮಿ ತಾಯಿಯನ್ನು ಈ ದಿನ ವಿಶೇಷವಾಗಿ ಪೂಜೆ ಮಾಡುವಂಥದ್ದು. ಹಾಗೆ ನಮ್ಮ ಕೃಷಿ ಚಟುವಟಿಕೆಗಳಿಗೆ ನಮಗೆ ನೆರವಾಗುವಂಥ ರಾಸುಗಳೇನಿದೆ, ಎತ್ತುಗಳೇನಿದೆ, ಅವುಗಳನ್ನು ಪೂಜೆ ಮಾಡುವಂಥ ಒಂದು ವಿಶೇಷ ದಿನ. ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ದಿನ ಮಣ್ಣಿನಿಂದ ಜೋಡಿ ಎತ್ತುಗಳನ್ನು ಮಾಡಿ ಅವುಗಳನ್ನು ಪೂಜೆ ಮಾಡುವಂಥ ಒಂದು ವಿಶೇಷ ಸಂಪ್ರದಾಯ ಕೂಡ ಇದೆ. ಹಾಗಾಗಿನೇ ಈ ಮಣ್ಣೆತ್ತಿನ ಅಮಾವಾಸ್ಯೆ ತುಂಬ ವಿಶೇಷವಾಗಿ ನೆರವೇರಿಸಲ್ಪಡುವಂಥ ಅಮಾವಾಸ್ಯೆ. ಇನ್ನು ಈ ದಿನ ಕೆಲವು ರಾಶಿಯವರ ಮೇಲೂ ಕೂಡ ಸ್ವಲ್ಪ ನಕಾರಾತ್ಮಕವಾದಂಥ ಪ್ರಭಾವಗಳಿರುತ್ತೆ. ಹಾಗಾಗಿ ಈ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ವಿಚಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ. ಅದರಲ್ಲೂ ಈ ಸಿಂಹರಾಶಿಯವರು ಈ ದಿನ ಅಂದರೆ ಈ ಮಣ್ಣೆತ್ತಿನ ಅಮಾವಾಸ್ಯೆಯ ದಿನ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗತ್ತೆ. ಅದರಲ್ಲೂ ನಿಮ್ಮ ಒಂದು ಆತ್ಮವಿಶ್ವಾಸದ ಮಟ್ಟ, ನಿಮ್ಮ ಧೈರ್ಯ ಅದು ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಈ ದಿನ ಅಷ್ಟೊಂದು ಸೂಕ್ತವಾಗಿಲ್ಲ. ಇನ್ನು ನಿಮ್ಮ ವ್ಯಾಪಾರದಲ್ಲಾಗಲಿ ಉದ್ಯೋಗದಲ್ಲಾಗಲಿ ಸ್ವಲ್ಪ ವಿವಾದಗಳು ಸೃಷ್ಟಿಯಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದರಲ್ಲೂ ನಿಮಗೆ ಕುಜ ಮತ್ತು ಕೇತು ನಿಮ್ಮ ರಾಶಿಯಲ್ಲೇ ಅಂದರೆ ಸಿಂಹ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ 8ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಹಣಕಾಸಿನ ಸಮಸ್ಯೆಗಳು ಉಂಟಾಗುತ್ತೆ. ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಅವಘಡಗಳು ಉಂಟಾಗುವಂಥದ್ದಿದೆ. ಹಾಗಾಗಿ ದೂರದ ಪ್ರಯಾಣ ಈ ದಿನ ಬೇಡ. ಹಾಗೆ ಯಾವುದೇ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದನ್ನು ಕೂಡ ಈ ದಿನದಿಂದ ದೂರ ಇಡಿ, ಒಳ್ಳೆಯದಾಗತ್ತೆ. ಇನ್ನು ಕುಂಭರಾಶಿಯವರಿಗೂ ಕೂಡ ಈ ಮಣ್ಣೆತ್ತಿನ ಅಮಾವಾಸ್ಯೆ ಅಷ್ಟೊಂದು ಅನುಕೂಲವನ್ನು ತರ್ತಾ ಇಲ್ಲ. ಅದರಲ್ಲೂ ಶನಿ ನಿಮಗೆ ಕಳತ್ರ ಸ್ಥಾನದಲ್ಲಿದ್ದಾನೆ. ಶನಿಯ ದೃಷ್ಟಿ ನೇರವಾಗಿ ಕನ್ಯಾ ರಾಶಿಯ ಮೇಲೆ ಇರುವಂಥದ್ದು. ಇನ್ನು ಈ ತುಲಾ ರಾಶಿಯವರಿಗೂ ಕೂಡ ಮಣ್ಣೆತ್ತಿನ ಅಮಾವಾಸ್ಯೆ ಅಷ್ಟೊಂದು ಉತ್ತಮವಾಗಿಲ್ಲ. ಅದರಲ್ಲೂ ಈ ದಿನ ಸೂರ್ಯ ಮತ್ತು ಚಂದ್ರ ಇಬ್ಬರೂ ಕೂಡ ಮಿಥುನ ರಾಶಿಯಲ್ಲಿರೋದ್ರಿಂದ ನಿಮಗೆ ಭಾಗ್ಯಸ್ಥಾನದಲ್ಲಿ ಇದ್ದಾಗೆ. ಆದ್ದರಿಂದ ಈ ದಿನ ಸ್ವಲ್ಪ ಸವಾಲುಗಳನ್ನು ಎದುರಿಸುವಂತಹ ದಿನ. ಧೈರ್ಯ ಕಡಿಮೆ ಇರುವಂತಹ ಸಂದರ್ಭದಲ್ಲಿ ಸವಾಲುಗಳು ಮೇಲೆ ಬಂದಾಗ ನೀವು ಮಾನಸಿಕವಾಗಿ ಕುಗ್ಗುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ನಿಮ್ಮ 6ನೇ ಮನೆ ಇದು ಋಣಸ್ಥಾನ, ಶತ್ರುಸ್ಥಾನ. ಇಲ್ಲಿ ಶನಿ ಇರೋದ್ರಿಂದ ಈ ದಿನ ಶತ್ರುಗಳ ಕಾಟ ಕೂಡ ಹೆಚ್ಚಾಗುವಂಥದ್ದು ಇದೆ. ಇದು ಕೆಲಸದಲ್ಲಿ ಒಂದು ರೀತಿಯ ಒತ್ತಡವನ್ನು ತರುತ್ತೆ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಈ ದಿನ ಸ್ವಲ್ಪ ನಷ್ಟದ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲೂ ಕೂಡ ಎಚ್ಚರಿಕೆಯಿಂದ ಇರಿ. ನಿಮ್ಮ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಜಾಗೃತರಾಗಿರಿ. ಇನ್ನು ವೃಶ್ಚಿಕ ರಾಶಿಯವರೆಗೂ ಕೂಡ ಈ ಅಮಾವಾಸ್ಯೆ ಅಷ್ಟೊಂದು ಅನುಕೂಲವನ್ನು ತರ್ತಾ ಇಲ್ಲ. ಹಾಗಾಗಿ ಇಲ್ಲಿ ಪಂಚಮದಲ್ಲಿ ಶನಿ ಇರೋದ್ರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಮಹತ್ವದ ಬದಲಾವಣೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ನಿಮ್ಮ ಪ್ರಯತ್ನಗಳು ಅಷ್ಟೊಂದು ಫಲವನ್ನು ನೀಡ್ತಾ ಇಲ್ಲ. ಜೊತೆಗೆ ಮಕ್ಕಳಿಂದ ಕೂಡ ನಿಮಗೆ ಅಷ್ಟೊಂದು ಸುಖ ಇಲ್ಲ. ಎಲ್ಲೋ ಒಂದು ಕಡೆ ಮಕ್ಕಳು ನಿಮ್ಮ ಮಾತನ್ನು ಕೇಳ್ತಿಲ್ಲ ಅನ್ನುವಂಥ ಒಂದು ಆತಂಕ ನಿಮ್ಮ ಮನಸ್ಸಿನಲ್ಲಿ ಮೂಡುವಂಥದ್ದಾಗುತ್ತೆ. ಹಾಗಾಗಿ ಶಿಸ್ತನ್ನು ತರಬೇಕು ಅಂತ ಹೇಳೇನೆ ಈ ದಿನ ಹೆಚ್ಚು ಕಟುವಾದ ಮಾತುಗಳನ್ನು ಆಡುವಂಥದ್ದು ಇದೆ. ಇದರಿಂದ ಸಂಬಂಧಗಳಲ್ಲಿ ಸ್ವಲ್ಪ ಹಳಸಲು ಪ್ರಾರಂಭ ಆಗುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಈ ಕುಟುಂಬದಲ್ಲಿ ನಿಮಗೆ ಸಾಮರಸ್ಯ ಇಲ್ಲ, ಸಂತೋಷ ಇಲ್ಲ, ಮಾನಸಿಕ ಒತ್ತಡ ಅತಿಯಾಗಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಕುಂಭರಾಶಿಯವರಿಗೆ ಮಣ್ಣೆತ್ತಿನ ಅಮಾವಾಸ್ಯೆ ಹಲವಾರು ಸವಾಲುಗಳನ್ನು ಸೃಷ್ಟಿ ಮಾಡುವಂಥದ್ದಿದೆ. ಅದರಲ್ಲೂ ನಿಮಗೆ ಶನಿ ದ್ವಿತೀಯದಲ್ಲಿರೋದ್ರಿಂದ ಕುಟುಂಬದಲ್ಲಿ ನಿಮಗೆ ಈ ದಿನ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸಬೇಕಾಗತ್ತೆ. ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಈ ದಿನ ಕಷ್ಟ ಆಗುತ್ತೆ. ನೀವು ತೆಗೆದುಕೊಂಡ ನಿರ್ಧಾರವನ್ನು ಕುಟುಂಬಸ್ಥರು ಒಪ್ಪಲ್ಲ. ಹಾಗಾಗಿನೇ ಇಲ್ಲಿ ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಬರುವಂಥದ್ದು. ಹಾಗೆ ಯಾವುದೇ ಕೆಲಸ ಕಾರ್ಯಗಳು ಕೂಡ ಪ್ರಗತಿಯಲ್ಲಿ ನಡೆಯಲ್ಲ ಅನ್ನುವಂಥ ಒಂದು ಆತಂಕ ಕೂಡ ಇರುತ್ತೆ. ಇನ್ನು ನಿಮ್ಮ ಲಗ್ನ ಸ್ಥಾನದಲ್ಲಿ ರಾಹು ಮತ್ತೆ ಈ ಧನಸ್ಥಾನದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದನೇ ಇರಬೇಕು. ಯಾವುದೇ ಕಾರಣಕ್ಕೂ ಹಣವನ್ನು ಸಾಲ ಕೊಡುವಂಥದ್ದು, ಸಾಲ ತರುವಂಥದ್ದನ್ನ ಮಾಡಬೇಡಿ. ಹಾಗಾಗಿ ಬಂಧುಗಳೇ, ಈ ಮಣ್ಣೆತ್ತಿನ ಅಮಾವಾಸ್ಯೆ ಹಬ್ಬದ ವಾತಾವರಣದಿಂದ ಕೂಡಿದ್ರೂ ಕೂಡ ಅಲ್ಲಿ ಈಗ ಹೇಳಿರುವಂತಹ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಪ್ರಯಾಣದ ಸಂದರ್ಭದಲ್ಲಿ, ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗೃತೆಯಿಂದ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ. 3ನೇ ಮನೆ
ಪ್ರತಿಯೊಂದರಲ್ಲೂ ಕೂಡ ಅದೃಷ್ಟ ನಿಮ್ಮನ್ನು ಬೆಂಬಲಿಸುವಂಥ ದಿನ. ಇದು ಕೀರ್ತಿ ಸ್ಥಾನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ಪೂರ್ಣ ಸಮಾಧಾನ ಅನ್ನುವಂಥದ್ದು ಸಿಕ್ಕತ್ತೆ. ಇನ್ನು ವ್ಯಾಪಾರ ವ್ಯವಹಾರ ಮಾಡುವಂಥವರು ಈ ದಿನ ಸ್ವಲ್ಪ ಗೊಂದಲ ಇರ್ಬೋದು, ಆದರೂ ಕೂಡ ಅದನ್ನು ಬಹಳ ಬೇಗ ನಿವಾರಣೆ ಮಾಡಿಕೊಂಡು ನಿಮ್ಮ ಒಂದು ಅಜೆಂಡಾದ ಬಗ್ಗೆ ಒಂದು ಕ್ಲಾರಿಟಿಯನ್ನು ಪಡ್ಕೊಳ್ಳುವಂಥ ದಿನ ಇದು. ಇನ್ನು ಈ ದಿನ ನಿಮ್ಮ ಕುಟುಂಬದವರ ಬೆಂಬಲ ನಿಮಗೆ ಚೆನ್ನಾಗಿ ಸಿಕ್ಕತ್ತೆ. ಅದರಲ್ಲೂ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರಿಂದ ಹಣಕಾಸಿನ ನೆರವು ಕೂಡ ಈ ದಿನ ನಿಮಗೆ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ಕುಟುಂಬಕ್ಕಾಗಿ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಏಕೆಂದರೆ ಜವಾಬ್ದಾರಿಯುತವಾದಂಥ ನೀವು ಕುಟುಂಬಕ್ಕಾಗಿ ನಿಮ್ಮ ಅಳಿಲು ಸೇವೆಯನ್ನು ಸಲ್ಲಿಸುವಂಥದ್ದು, ಹಾಗೆ ಈ ದಿನ ಕುಟುಂಬಸ್ಥರ ಯಾವುದೇ ಒಂದು ಸಮಸ್ಯೆ ಬೇಕು ಬೇಡಗಳ ಬಗ್ಗೆ ತುಂಬ ಕಾಳಜಿ ವಹಿಸುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನ ಫ್ಯಾಮಿಲಿ ಓರಿಯೆಂಟೇಷನ್ ಸ್ವಲ್ಪ ಹೆಚ್ಚಾಗಿರುವಂಥ ದಿನ. ಇನ್ನು ಈ ದಿನದಲ್ಲಿ ನಿಮ್ಮ ಬೆಂಬಲಿಗರ ಒಂದು ಸಲಹೆ ಏನಿದೆ, ಅವರ ಮಾರ್ಗದರ್ಶನ ಏನಿದೆ, ಅದರಂತೆ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರೋದ್ರಿಂದ ಕೆಲಸದ ಬಗ್ಗೆ ತುಂಬ ಆತುರಗಾರರಾಗಿ ಇರುವಂಥದ್ದು, ಅಂದರೆ ಕೆಲಸಗಳು ಬೇಗ ಮುಗಿಬೇಕು ಅನ್ನುವಂಥ ಒಂದು ಧಾವಂತದಲ್ಲಿರ್ತೀರಿ. ಆದರೆ ಈ ದಿನದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಪ್ರತಿಫಲ ಸಿಕ್ಕಿದಾಗ ಮತ್ತಷ್ಟು ಕೆಲಸಗಳನ್ನು ಮಾಡುವಂಥ ಒಂದು ಇಚ್ಛಾಶಕ್ತಿ ಚೆನ್ನಾಗಿರುತ್ತೆ, ವಿಲ್ ಪವರ್ ಚೆನ್ನಾಗಿದೆ. ಹಾಗೆ ಒಂದರ ಹಿಂದೆ ಒಂದು ಮಾಡುವಂಥದ್ದು, ಅಂದರೆ ಬ್ಯಾಕ್ ಟು ಬ್ಯಾಕ್ ಕೆಲಸಗಳಾಗುತ್ತೆ. ಒಳ್ಳೆಯ ಫಲ ಈ ದಿನ ನಿಮಗೆ ಸಿಕ್ಕತ್ತೆ, ಸಮಾಧಾನ ಇದೆ. ಆದರೆ ನಿಮ್ಮ ಹಿತಶತ್ರುಗಳಿಂದ, ಆ ನೆಗೆಟಿವ್ ವೈಬ್ಸ್ ಇರೋರಿಂದ ಸ್ವಲ್ಪ ದೂರ ಇರುವಂಥ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. ಇದು ವಾಕ್ಸ್ಥಾನ. ಹಾಗಾಗಿ 2ನೇ ಮನೆ ಈ ದಿನ ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುವಂಥ ವಿದ್ಯಮಾನಗಳಿರುತ್ತೆ. ಅಂದರೆ ನಿಮ್ಮ ಮಾತಿನಿಂದ ಕೆಲವೊಂದು ಅನರ್ಥಗಳು ಉಂಟಾಗುವಂಥದ್ದು, ಅದರಲ್ಲೂ ವ್ಯಾಪಾರ ವ್ಯವಹಾರದಲ್ಲಿ ತೀವ್ರ ಹಿನ್ನಡೆಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ದೂರದ ಪ್ರಯಾಣ ಕೂಡ ಅಷ್ಟೊಂದು ನಿಮಗೆ ಶುಭವನ್ನು ಸೌಖ್ಯವನ್ನು ತರ್ತಾ ಇಲ್ಲ. ಹಾಗಾಗಿ ಆದಷ್ಟು ಈ ಪ್ರಯಾಣವನ್ನು ಮೊಟಕುಗೊಳಿಸುವಂಥದ್ದು ಅಥವಾ ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಹಣಕಾಸಿನ ಪರಿಸ್ಥಿತಿಯಲ್ಲೇನೋ ಅಷ್ಟೊಂದು ಸುಧಾರಣೆ ಕಂಡು ಬರ್ತಾ ಇಲ್ಲ. ಹಾಗಾಗಿನೇ ದೊಡ್ಡ ದೊಡ್ಡ ಬಂಡವಾಳ ಹೂಡುವಂಥದ್ದಾಗಲಿ, ವ್ಯಾಪಾರವನ್ನು ವಿಸ್ತರಣೆ ಮಾಡುವಂಥ ಒಂದು ಪ್ರಯತ್ನವನ್ನಾಗಲಿ ಈ ದಿನ ಮಾಡಬೇಡಿ. ಇನ್ನು ಈ ದಿನ ನಿಮ್ಮಲ್ಲಿ ಒಂದು ನಂಬಿಕೆ ಏನಿದೆ ಈ ಧರ್ಮದ ವಿಚಾರ, ಧಾರ್ಮಿಕ ವಿಚಾರಗಳಲ್ಲಿ, ಹಾಗೆ ಈ ದಿನ ಆಧ್ಯಾತ್ಮಿಕ ವಿಚಾರದಲ್ಲಿ ಇರುವಂತಹ ನಂಬಿಕೆ ಅದು ಸ್ವಲ್ಪ ಬಲಗೊಳ್ಳುವಂಥ ಸಾಧ್ಯತೆ ಇದೆ. ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರಲ್ಲ, ಆ ಒಂದು ಹಿನ್ನೆಲೆಯಲ್ಲಿ ಈ ದಿನ ನಿಮಗೆ ಬಂದು ಒದಗುವಂತಹ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ದಿನ ನೀವು ಜ್ಯೋತಿಷ್ಯ ಶಾಸ್ತ್ರದ ಮೊರೆ ಹೋಗುವಂಥ ಸಾಧ್ಯತೆಗಳು ಇದೆ. ಇನ್ನು ಈ ಒಂದು ವಿಚಾರದಲ್ಲಿ ನಿಮ್ಮ ನಂಬಿಕೆ ಜಾಸ್ತಿ ಆದಷ್ಟು ಕೂಡ ಅಲ್ಲಿಂದ ಪಡ್ಕೊಳ್ಳುವಂಥ ಒಂದು ಸಲಹೆ ಮಾರ್ಗದರ್ಶನದಿಂದ ಸಮಾಧಾನ ಸಿಕ್ಕತ್ತೆ. ಇನ್ನು ಈ ದಿನ ನೀವು ಕುಟುಂಬಕ್ಕಾಗಿ ಹೆಚ್ಚು ಸಮಯವನ್ನು ಕಳಿಬೇಕಾಗುತ್ತೆ, ಕ್ವಾಲಿಟಿ ಟೈಮನ್ನು ಅವರಿಗಾಗಿ ಕೊಡಬೇಕಾಗತ್ತೆ. ಇನ್ನು ಕೆಲವೊಂದು ಅಹಿತಕರವಾದಂಥ ಘಟನೆಗಳು ನಿಮ್ಮ ಮನಃಶಾಂತಿಯನ್ನು ಕೆಡಿಸುತ್ತೆ. ಹಾಗಾಗಿನೇ ನಿಮ್ಮ ವಿರೋಧಿಗಳ ಬಗ್ಗೆ, ಅವರ ಒಂದು ಮಾತಿನ ಬಗ್ಗೆ, ಅವರ ಹೇಳಿಕೆಗಳ ಬಗ್ಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದನ್ನು ಕೂಡ ಹೆಚ್ಚು ತಲೆಗೆ ಹಾಕ್ಕೊಳ್ಬೇಡಿ. ಆದರೆ ಯಾವ ದಿಸೆಯಲ್ಲಿ ನಿಮ್ಮ ಹಿತಶತ್ರುಗಳು ನಡೀತಾ ಇದ್ದಾರೆ ಅನ್ನುವಂಥದ್ದನ್ನು ಮಾತ್ರ ಗಮನ ಇಟ್ಟು ನೀವು ಅನುಸರಣೆ ಮಾಡಬೇಕಾಗತ್ತೆ. ಅಂದರೆ ಅದನ್ನು ಫಾಲೋ ಮಾಡಿ ನಿಮಗೆ ನಿಜಾಂಶ ಏನು ಅಂತ ಗೊತ್ತಾಗುತ್ತೆ. ಪ್ರಾಕ್ಟಿಕಲ್ ಆಗಿರುವಂಥ ಪ್ರಯತ್ನವನ್ನು ಮುಂದೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ದಿನ ನೀವು ತುಂಬ ಅಬ್ಸರ್ವೇಷನ್ ಮಾಡುವಂಥ ಒಂದು ಸ್ಥಿತಿಯಲ್ಲಿರಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥ ದಿನ. ಅದರಲ್ಲೂ ಈ ದಿನ ಅಮಾವಾಸ್ಯೆ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ ಹೆಚ್ಚಿನ ಆಸಕ್ತಿ ಇದೆ, ಮುತುವರ್ಜಿ ಚೆನ್ನಾಗಿದೆ. ಜೊತೆಗೆ ಆತ್ಮವಿಶ್ವಾಸ ತುಂಬಿದಂತಹ ದಿನ ಕೂಡ. ಯಾವುದೇ ಕೆಲಸವನ್ನು ಮಾಡಲಿಕ್ಕೂ ಕೂಡ
ತುಂಬ ಉತ್ಸಾಹದಿಂದ ಇರ್ತೀರಿ. ಹಾಗಾಗಿ ಕಾರ್ಯಸಿದ್ಧಿ ಉಂಟಾಗುವಂಥ ಒಂದು ವಿಶೇಷ ದಿನ ನಿಮಗೆ. ಹಾಗೆ ಈ ದಿನ ಒಂದು ಕೆಲಸವನ್ನು ಪೂರ್ಣ ಮಾಡಿ ಮತ್ತೊಂದು ಕೆಲಸಕ್ಕೆ ಕೈ ಹಾಕುವಂಥದ್ದು ತುಂಬ ಉತ್ತಮ. ಒಂದೇ ಸಲ 4-6 ಕೆಲಸಗಳನ್ನು ಆರಂಭ ಮಾಡೋದಕ್ಕಿಂತ ಒಂದೊಂದಾಗಿ ಕೆಲಸಗಳನ್ನು ನೀವು ಆರಂಭ ಮಾಡಿ ಅದನ್ನು ಮುಕ್ತಾಯ ಮಾಡಿ ಅದರ ಫಲವನ್ನು ಅನುಭವಿಸುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ದೂರದ ಪ್ರಯಾಣ ಅನ್ನುವಂಥದ್ದು ಕೂಡ ಇದೆ. ಈ ಪ್ರಯಾಣದ ತೀರ್ಮಾನ ಅದು ನಿಮ್ಮ ಇಷ್ಟದಂತೆ ಆಗಲ್ಲ, ಕುಟುಂಬದವರ ಇಷ್ಟದಂತೆ ಆಗುವಂಥದ್ದು. ಹಾಗಾಗಿ ಈ ದಿನ ಪ್ರೋತ್ಸಾಹದಾಯಕವಾದಂಥ ಮಾತುಗಳಿದ್ರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುವಂಥ ಮಾತುಗಳು ನಿಮ್ಮ ಸಂಗಾತಿಯಿಂದ, ನಿಮ್ಮ ಪ್ರೀತಿ ಪಾತ್ರರಿಂದ ಬರುವಂಥದ್ದು ಇದೆ. ಅವರ ಮಾತೇ ಈ ದಿನ ನಿಮಗೆ ಮೋಟಿವೇಶನ್ ಆಗುವಂಥದ್ದು. ಅದರಿಂದ ತುಂಬ ಉತ್ಸಾಹದಲ್ಲಿರ್ತೀರಿ, ಲವಲವಿಕೆಯಿಂದ ಇರ್ತೀರಿ. ಎನರ್ಜಿ ಲೆವೆಲ್ ಈ ಸಂದರ್ಭದಲ್ಲೇ ಹೆಚ್ಚಾಗುವಂಥದ್ದು ಇರುತ್ತೆ. ಇನ್ನು ವೈವಾಹಿಕ ಜೀವನದಲ್ಲಿ ಬರುವಂಥ ಭಿನ್ನಾಭಿಪ್ರಾಯಗಳು ಈ ದಿನ ಸ್ವಲ್ಪ ಸರ್ಫೇಸ್ ಲೆವೆಲ್ಗೆ ಬರುವಂಥದ್ದಿದೆ. ಆದಷ್ಟು ಅದನ್ನು 4 ಗೋಡೆಯ ಮಧ್ಯದಲ್ಲೇ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಬೀದಿ ರಂಪಾಟ ಆಗಬಾರ್ದು. ಹಾಗಾಗಿ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅನ್ನುವಂಥ ರೀತಿಯಲ್ಲಿ ಈ ದಿನ ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಸಮಸ್ಯೆಗಳನ್ನು, ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸ್ಕೊಳ್ಳಿ. ಇದು ನಿಮಗೆ ಬಹಳ ಸಣ್ಣ ವಿಚಾರ ಅನ್ನಿಸ್ಬೋದು, ಆದರೆ ಅದರ ಪರಿಣಾಮ ಮಾತ್ರ ಮುಂದೆ ಬೆಳೆದ್ರೆ ದೊಡ್ಡದಾಗ್ಬಿಡುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರೋದರಿಂದ, 12ನೇ ಮನೆಯಲ್ಲಿ ಚಂದ್ರ ಇರೋದರಿಂದ ನಿಮಗೆ ಮಿಶ್ರ ಫಲಗಳ ಯೋಗ ಇರುತ್ತೆ. ಅದರಲ್ಲೂ ಈ ದಿನ ನಿಮಗೆ ಸಹನೆ ಅನ್ನುವಂಥದ್ದು ಇರಲ್ಲ, ತಾಳ್ಮೆ ಇಲ್ಲ. ಯಾವುದೋ ಒಂದು ಆತರವಾಗಿ ಕೆಲಸಕ್ಕೆ ಕೈ ಹಾಕ್ತೀರಿ. ಇಲ್ಲಿ ತುಂಬ ಎಡವಟ್ಟನ್ನು ನೀವೇ ಮಾಡಿಕೊಳ್ಳುವಂಥದ್ದು ಇದೆ. ಕೆಲವೊಂದು ವಿಚಾರಗಳು ನಿಮ್ಮ ಪರವಾಗಿ ಆಗ್ತಾ ಇದ್ರೂ ಕೂಡ ನೀವಾಗಿ ಮಾಡಿಕೊಳ್ಳುವಂಥ ಕೆಲವೊಂದು ತಪ್ಪುಗಳಿಂದ ಈ ಫಲಿತಾಂಶದಲ್ಲೂ ಕೂಡ ವ್ಯತ್ಯಯಗಳಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಯಾರ ವಿಚಾರದಲ್ಲೂ ಕೂಡ ತಲೆ ಹಾಕಬಾರ್ದು. 3ನೇಯವರ ವಿಚಾರ ಕುತೂಹಲಕ್ಕಾದರೂ ಕೂಡ ಅವರ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸಲಿಕ್ಕೆ ಹೋಗಬೇಡಿ. ಏಕೆಂದರೆ ನಿಮ್ಮದೇ ಬೇಕಾದಷ್ಟಿದೆ. ಹಾಸಿಕೊಂಡು ಹೊದ್ದುಕೊಳ್ಳುವಷ್ಟು ಕೂಡ ನಿಮ್ಮ ಸಮಸ್ಯೆ ಇರೋದರಿಂದ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರಿ ಈ ದಿನ. ಇನ್ನು ಈ ದಿನ ವ್ಯಾಪಾರಸ್ಥರಿಗೆ ಸಣ್ಣ ಪ್ರಮಾಣದಲ್ಲಿ ನಷ್ಟ ಉಂಟಾಗುವಂಥ ಸಾಧ್ಯತೆ ಇದೆ. ಅದರಲ್ಲೂ ವ್ಯಾಪಾರದಲ್ಲಿ ಈ ದಿನ ಯಾರಿಗೂ ಕೂಡ ಸಾಲವನ್ನು ಕೊಡಬೇಡಿ. ಹಾಗೆ ಹಣವನ್ನಾಗಲಿ ಅಥವಾ ಯಾವುದೇ ವಸ್ತುವನ್ನಾಗಲಿ ಈ ದಿನ ಸಾಲವಾಗಿ ತರುವಂಥದ್ದನ್ನು ಕೂಡ ಈ ದಿನ ನೀವು ನಿರ್ಬಂಧಿಸಬೇಕಾಗತ್ತೆ. ಒಟ್ಟಾರೆ ಈ ದಿನದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಪ್ರಯತ್ನದಲ್ಲೇ ಇರಬೇಕಾಗತ್ತೆ. ಆದರೆ ಈ ಗಾಳಿಯಲ್ಲಿ ಗೋಪುರ ಕಟ್ಟುವಂಥ ಕೆಲಸವನ್ನು ಮಾತ್ರ ಮಾಡಬೇಡಿ. ಸಮಯ ವ್ಯರ್ಥ ಆಗುತ್ತೆ. ಟೈಮ್ ಈಸ್ ಮನಿ ಅನ್ನುವಂಥದ್ದು ನಿಮ್ಮ ಒಂದು ಔಟ್ ಆಫ್ ಬಾಕ್ಸ್ ಕ್ವಶನ್ ಆಗಿಬಿಡುತ್ತೆ. ಜಾಗ್ರತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಕಾರ್ಯವನ್ನು, ಕೆಲಸವನ್ನು ಮಾಡುವಾಗ ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯ. ಆದರೆ ಕೆಲವರನ್ನು ನಂಬುತ್ತೀರಿ, ಕೆಲವರನ್ನು ನಂಬಲ್ಲ. ಹಾಗಾಗಿ ಈ ದಿನ ಎಲ್ಲಿಯವರೆಗೆ ನೀವು ನಂಬಬೇಕು, ಎಷ್ಟರ ಮಟ್ಟಿಗೆ ನಂಬಬೇಕು ಅನ್ನೋಂಥದ್ರ ಬಗ್ಗೆ ಒಂದು ತಿಳುವಳಿಕೆ ಮೂಡುತ್ತೆ. ಒಂದು ಒಳ್ಳೆಯ ಪಾಠ ಈ ದಿನ ನಿಮಗೆ ಸಿಕ್ಕುವಂಥದ್ದು. ಇನ್ನು ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಬರಬಾರದು. ಬಂದರೆ ನಿಮ್ಮ ಮನಸ್ಸಿನ ಶಾಂತಿ, ನೆಮ್ಮದಿ ಹಾಳಾಗ್ಬಿಡುತ್ತೆ. ಹಾಗಾಗಿ ಆ ಭಿನ್ನಾಭಿಪ್ರಾಯ ಒಳ ನುಸುಳದಂತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಎಲ್ಲ ವಿಚಾರದಲ್ಲೂ ಕೂಡ ಸಾದಾಸೀದವಾಗಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ದುರ್ಗಾ ದೇವಿಯ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದರೂ ಕೂಡ ಈ ದಿನ ನಿಮಗೆ ಸ್ವಲ್ಪ ಸಂಕಷ್ಟಗಳಿರುವಂಥ ದಿನ. ಓವರ್ ಕಾನ್ಫಿಡೆನ್ಸಿಂದ ಕೆಲವೊಂದು ಸಮಸ್ಯೆಗಳನ್ನು ತಂದುಕೊಳ್ತೀರಿ. ಈ ಮೊಲ ಮತ್ತು ಆಮೆಯ ಓಟದ ಸ್ಪರ್ಧೆಯ ಕಥೆ ತಮಗೆ ಗೊತ್ತಿದೆ. ಆ ರೀತಿಯಲ್ಲಿ ಎಲ್ಲ ಗೊತ್ತಿದೆ ಅಂತ ಹೇಳಿ ಹೆಚ್ಚು ಆತ್ಮವಿಶ್ವಾಸದಿಂದಲೇ, ಈ ಓವರ್ ಕಾನ್ಫಿಡೆನ್ಸಿಂದಲೇ ನಿಮಗೆ ಕೆಲವೊಂದು ಕೆಲಸಗಳಲ್ಲಿ ನಷ್ಟದ ಬಾಪ್ತುಗಳು ಇರುವಂಥದ್ದು ಇದೆ. ಇನ್ನು ಈ ದಿನ ಅಷ್ಟಮದಲ್ಲಿ ಶನಿ,
ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ನಿಮ್ಮ ಸುತ್ತಮುತ್ತಲಿನ ವಾತಾವರಣ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಎಲ್ಲೋ ಒಂದು ಕಡೆ ಕೆಲವರ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿರೋದ್ರಿಂದ ಕೆಲಸದಲ್ಲೂ ಕೂಡ ಆಸಕ್ತಿ ಅಷ್ಟಕ್ಕಷ್ಟೇ ಇರುತ್ತೆ. ಸ್ವಲ್ಪ ಸೋಮಾರಿತನ ಅನ್ನುವಂಥದ್ದು ಇದೆ. ಯಾರು ಈ ದಿನ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೀರೋ ಅಂತಹವರ ವ್ಯಾಪಾರ ವ್ಯವಹಾರಗಳು ಲಾಭದಾಯಕವಾಗೇ ಇರುತ್ತೆ. ಆದರೆ ಆ ಲಾಭ ನಿಮ್ಮ ಕೈಯಲ್ಲಿ ನಿಲ್ಲಲ್ಲ. ಹಣಕಾಸಿನ ಸೋರಿಕೆ ಜಾಸ್ತಿ ಆಗುವಂಥದ್ದು ಇರುತ್ತೆ. ಹಾಗಾಗಿ ಈ ಉಳಿತಾಯದ ಪ್ರವೃತ್ತಿಯ ಬಗ್ಗೆ ಸ್ವಲ್ಪ ಗಮನ ಹರಿಸುವಂಥದ್ದು ಉತ್ತಮ. ಇನ್ನು ಈ ದಿನ ಕುಟುಂಬದಲ್ಲಿ ಇರುವಂಥ ಕಲಹಗಳಾಗಲಿ, ಕುಟುಂಬದಲ್ಲಿ ಇರುವಂಥ ಏರುಪೇರುಗಳು, ಇದನ್ನು ಆದಷ್ಟು ನೀವು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರಿ. ಪ್ರಯತ್ನವೇ ಈ ದಿನ ನಿಮಗೆ ಒಳ್ಳೆಯ ಫಲವನ್ನು ತರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಸವಿಯಾದ ಮಾತು ನಿಮ್ಮ ಕಾರ್ಯ ಸಾಧನೆಗೆ ಅನುಕೂಲವನ್ನು ತರುವಂಥದ್ದಾಗತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ಇರಿ. ಹಾಗೆ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯನ್ನು ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಏಕೆಂದರೆ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ನೀವು ಕಂಡುಕೊಂಡಂತಹ ಒಂದು ಅನುಭವ ಅದು ಈ ದಿನ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಸಹಾಯಕವಾಗುತ್ತೆ. ಅದೇ ನಿಮಗಿರುವಂಥ ಅಸ್ತ್ರ, ನಿಮ್ಮ ಅನುಭವ. ಅದನ್ನು ಈ ದಿನ ಗರಿಷ್ಠ ಪ್ರಮಾಣದಲ್ಲಿ ಉಪಯೋಗಿಸಿಕೊಳ್ಳುವಂಥದ್ದು ಇದೆ. ಜೊತೆಗೆ ಅದೃಷ್ಟ ಕೂಡ ನಿಮ್ಮನ್ನು ಬೆಂಬಲಿಸುವಂಥದ್ದು. ಇದರಿಂದ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಬಂಧುಗಳು, ನಿಮ್ಮ ಮಿತ್ರರು ಈ ದಿನ ನಿಮ್ಮ ಸಹಾಯಕ್ಕೆ ನಿಂತಿದ್ದಾರೆ. ಹಾಗಾಗಿನೇ ಈ ದಿನ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನ ಸಮಾಜದಲ್ಲಿ ಗೌರವ ಸ್ಥಾನಮಾನವನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಸಾಮಾಜಿಕ ಕಾರ್ಯದಲ್ಲಿ, ಧಾರ್ಮಿಕ ಕಾರ್ಯದಲ್ಲಿ ಈ ದಿನ ಸ್ವಲ್ಪ ಮುಂಚೂಣಿಯಲ್ಲಿರುವಂಥ ವ್ಯಕ್ತಿತ್ವ ಇದೆ. ಜೊತೆಗೆ ಈ ದಿನ ಕೆಲವೊಂದು ನೀತಿ ನಿಯಮಗಳನ್ನು ಪರಿಪಾಲನೆ ಮಾಡೋದ್ರಿಂದ ನಿಮ್ಮನ್ನು ಅನುಕರಣೆ ಮಾಡುವಂಥವರು ಕೂಡ ಇದ್ದಾರೆ. ಹಾಗಾಗಿ ನೀವೇ ರೋಲ್ ಮಾಡೆಲ್ ಆಗುವಂಥ ಸಾಧ್ಯತೆ ಕೂಡ ಈ ದಿನ ಇರುತ್ತೆ. ಆದರೆ ಈ ಅಲ್ಪ ಯಶಸ್ಸಿನಿಂದ ಮಾತ್ರ ಮೈ ಮರಿಬೇಡಿ ಈ ದಿನ. ಏಕೆಂದರೆ ನಿಮ್ಮದು ಒಂದು ಸ್ವಲ್ಪ ವೀಕ್ ಮೈಂಡ್ ಈ ದಿನ ಇರುವಂಥದ್ದು. ನಿಮ್ಮನ್ನು ಹೊಗಳಿದ್ರೆ ಸಾಕು, ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧರಾಗಿರ್ತೀರಿ. ಇದು ಸ್ವಲ್ಪ ನಿಮ್ಮ ವೀಕ್ನೆಸ್ಸನ್ನು ತೋರಿಸುವಂಥ ಒಂದು ಸ್ವಭಾವ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿನೇ ಈ ದಿನದ ಪ್ರಯತ್ನದಲ್ಲಿ ಇನ್ನೂ ಕೂಡ ನೀವು ಇನ್ವಾಲ್ವ್ ಆಗಬೇಕು ಅನ್ನುವಂಥ ಒಂದು ಸೂಚನೆ ಕೂಡ ಸಿಗ್ತಾ ಇದೆ. ಹಾಗೆ ಈ ದಿನ ನಿಮ್ಮ ಹೊಸ ಕಾರ್ಯಗಳ ಜವಾಬ್ದಾರಿ ನಿಮ್ಮ ಹೆಗಲಿಗೆ ಬೀಳುವಂಥದ್ದಾಗತ್ತೆ. ಹಾಗಾಗಿ ಯಾವುದೇ ಕೆಲಸ, ಯಾವುದೇ ಜವಾಬ್ದಾರಿ ಬಂದರೂ ಕೂಡ ಅದನ್ನು ಮುತುವರ್ಜಿಯಿಂದ ಮಾಡುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ. ಹಾಗೆ ಕೆಲಸಗಳನ್ನು ಅರ್ಧಂಬರ್ಧ ಮಾಡಿ ಅದರಲ್ಲಿ ಎಲ್ಲೋ ಒಂದು ಕಡೆ ಧನ್ಯತಾ ಭಾವವನ್ನು ತಾಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಇದು ಈ ದಿನ ನಿಮಗೆ ಅಷ್ಟೊಂದು ಶ್ರೇಯಸ್ಸನ್ನು ತರಲ್ಲ. ಹಾಗೆ ಈ ದಿನ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಮನ್ನಣೆಯನ್ನು ಸಿಕ್ಕತ್ತೆ. ಆದರೆ ನಿಮ್ಮ ಹಿತಶತ್ರುಗಳಿಂದ, ನಿಮ್ಮ ಸ್ಪರ್ಧಿಗಳಿಂದ ಈ ದಿನ ನಿಮ್ಮ ಕಾಲೆಳೆಯುವಂಥ ಪ್ರಯತ್ನ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಮಾತಿನಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇಟ್ಕೊಳ್ಬೇಕಾಗತ್ತೆ. ಅಂದರೆ ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಇನ್ನು ಈ ದಿನ ಆಕಸ್ಮಿಕವಾಗಿ ಧನಲಾಭ ಏನೋ ಸಿಕ್ಕತ್ತೆ. ಆದರೆ ಸ್ತ್ರೀ ಸಂಬಂಧಿತವಾದಂತಹ ಬಾಬ್ತುಗಳಿಗೆ ಆ ಹಣ ನೀರಿನಂತೆ ಖರ್ಚಾಗುವಂಥ ಸಾಧ್ಯತೆ ಕೂಡ ಇದೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಗ್ರಹಗತಿಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾದಂಥ ಸ್ಥಿತಿಯಲ್ಲಿಲ್ಲ. ಹಾಗಾಗಿನೇ ಕಾರ್ಯ ಸಾಧನೆಗೆ ಸ್ವಲ್ಪ ಅಡ್ಡಿ ಆತಂಕಗಳು ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ, ಅದರಲ್ಲೂ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ನಿಮ್ಮ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ. ಇದೇ ನಿಮಗೆ ದೊಡ್ಡ ಚಿಂತೆ. ಆರೋಗ್ಯ ಸಮಸ್ಯೆ ಎಲ್ಲವೂ ಇದೆ, ಆರೋಗ್ಯ ಇಲ್ವಲ್ಲ ಅನ್ನುವಂಥ ಒಂದು ಚಿಂತೆ ಕೆಲವರನ್ನು ಕಾಡುವಂಥದ್ದು ಇರುತ್ತೆ.
ಒಟ್ಟಾರೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಿ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡಿ, ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ, ನವಗ್ರಹಗಳನ್ನು ದರ್ಶನ ಮಾಡ್ಕೊಳ್ಳಿ, ಪ್ರದಕ್ಷಿಣೆ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಜಾಗೃತೆಯಿಂದ ಇರಿ, ಎಚ್ಚರಿಕೆ ಇರಲಿ. ಅದರಲ್ಲೂ ಈ ದಿನ ಕುಟುಂಬಸ್ಥರನ್ನ ನಿರ್ಲಕ್ಷ್ಯ ಮಾಡಬೇಡಿ. ಏಕೆಂದರೆ ನಿಮ್ಮ ಸಮಸ್ಯೆಗೆ ಪರಿಹಾರಾರ್ಥವಾಗಿ ಬರುವಂಥವ್ರು ಅವರೇ. ಹಾಗೆ ನಿಮಗೆ ಕಷ್ಟ ಅಂದರೆ ಮೊದಲು ಬರುವಂಥವರೇ ನಿಮ್ಮ ಕುಟುಂಬಸ್ಥರು. ಹಾಗಾಗಿ ಅವರನ್ನು ಈ ದಿನ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ಸಂಗಾತಿಯಾಗಲಿ, ನಿಮ್ಮ ಪ್ರೀತಿ ಪಾತ್ರರಾಗಲಿ, ಅಥವಾ ನಿಮಗೆ ತೀರಾ ಬೇಕಾದಂಥ ವ್ಯಕ್ತಿಗಳ ಒಂದು ಮನಸ್ಸನ್ನು ಅರಿತುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಅಂದರೆ ಈ ಸ್ಪಂದನೆ ಅನ್ನುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಅವರ ವಿಚಾರದಲ್ಲಿ ಈ ದಿನ ಸ್ವಲ್ಪ ಮೃದು ಧೋರಣೆಯನ್ನು ತಾಳಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ವಿಚಾರಗಳಲ್ಲಿ, ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ನೀವೇ ಕೆಲವೊಂದು ಅಪಾರ್ಥಗಳನ್ನು ಕಲ್ಪಿಸಿಕೊಳ್ಳುವಂಥದ್ದು ಕೂಡ ಇದೆ. ಇದು ನಿಮ್ಮನ್ನು ಮಿಸ್ಲೀಡ್ ಮಾಡುತ್ತೆ. ಹಾಗಾಗಿ ಬೇರೆಯವರು ನಿಮ್ಮನ್ನು ಈ ದಿನ ಅಡ್ಡದಾರಿ ಹಿಡಿಯುವಂತೆ ಮಾಡಲ್ಲ, ಬದಲಾಗಿ ನಿಮ್ಮ ಮನಸ್ಸೇ ಈ ದಿನ ನಿಮ್ಮನ್ನು ಅಡ್ಡದಾರಿ ಹಿಡಿಸತ್ತೆ. ಹಾಗಾಗಿ ಮನಸ್ಸನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಒಂದು ಶುಭ ಸುದ್ದಿಯನ್ನು ಕೇಳುವಂಥ ಒಂದು ಒಳ್ಳೆಯ ಅವಕಾಶ ಕೂಡ ಇದೆ. ಹಾಗೆ ಈ ದಿನ ಬಡವರಿಗಾಗಲಿ, ನಿರ್ಗತಿಕರಿಗಾಗಲಿ, ಅಥವಾ ನಿಮ್ಮನ್ನು ಆಶ್ರಯಿಸಿ ಬರುವಂಥವ್ರಿಗಾಗಲಿ ಒಳ್ಳೆಯ ಮಾತುಗಳನ್ನಾಡಿ, ನಿಮ್ಮ ಕೈಲಾದ ಸಹಾಯ ಮಾಡಿ. ಜೊತೆಗೆ ದಾನ ಧರ್ಮಾದಿಗಳ ವಿಚಾರದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಿ. ಇನ್ನು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಿಮಗೆ ಈ ಪ್ರಯಾಣದಿಂದ ಅಷ್ಟೊಂದು ಅನುಕೂಲತೆಗಳಿರಲ್ಲ. ವಾಹನವನ್ನು ಆದಷ್ಟು ಓಡಿಸದೇ ಇರುವಂಥ ಒಂದು ಸ್ಥಿತಿ ಇರಲಿ. ಅಂದರೆ ಈ ದಿನ ವಾಹನ ಚಾಲನೆ ಬೇಡ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಸೂರ್ಯ ಚಂದ್ರ ಇಬ್ಬರೂ ಕೂಡ ಈ ದಿನ ನಿಮಗೆ 7ನೇ ಮನೆಯಲ್ಲಿ ಇರ್ತಾರೆ. ಇದು ಆರ್ಥಿಕವಾಗಿ ನಿಮಗೆ ಉತ್ತಮ ಸ್ಥಿತಿಯಲ್ಲಿರುವಂಥ ಒಂದು ಸಂಕೇತವನ್ನು ತಿಳಿಸ್ತಾ ಇದೆ. ಜೊತೆಗೆ ಈ ದಿನ ತುಂಬ ಜಾಗೃತರಾಗಿಯೇ ಕೆಲಸ ಮಾಡುವಂಥದ್ದು, ತುಂಬ ಅಲರ್ಟ್ ಆಗಿರ್ತೀರಿ. ಹಾಗಾಗಿ ಎಲ್ಲಿ ಲಾಭ ಇದೆ, ನಷ್ಟ ಇದೆ, ಈ ಲೆಕ್ಕಾಚಾರ ಬಹಳ ಚೆನ್ನಾಗಿರುತ್ತೆ. ಇನ್ನು ಈ ದಿನ ಗ್ರಹಸ್ಥಾನಗಳು ನೀವು ಮುಂದುವರಿಸುವಂಥ ಪ್ರಯತ್ನಕ್ಕೆ ಬೆಂಬಲ ರೂಪದಲ್ಲಿ ಇರ್ತಾರೆ. ಗ್ರಹಗಳ ಅನುಗ್ರಹ ಬಹಳ ಚೆನ್ನಾಗಿದೆ ಈ ದಿನ. ಅದಕ್ಕಾಗಿಯೇ ಕೆಲವೊಂದು ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡುವಂಥ ಒಂದು ಮನಸ್ಥಿತಿ ಇರುತ್ತೆ. ಒಟ್ಟಾರೆ ಈ ದಿನ ನೀವು ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಪ್ರಯತ್ನ ಮಾಡಿದ್ರೂ ಕೂಡ ಅದರಲ್ಲಿ ಸಮಾಧಾನಕರವಾದಂಥ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ನಿಮಗೆ ಆನಂದದ ಘಟನೆಗಳು ಒದಗುವಂಥ ಸಂದರ್ಭ ಕೂಡ. ಮನಸ್ಸಿಗೆ ಸಮಾಧಾನ, ಖುಷಿ, ಸಂತೋಷ ಇರುವಂಥದ್ದು ಇರುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಶಾಂತವಾದಂಥ ಸ್ವಭಾವ, ನಿಮ್ಮ ಮೃದುವಾದಂಥ ಮಾತು, ನೀವು ತುಂಬ ಬೇರೆಯವರನ್ನು ಆಕರ್ಷಣೆ ಮಾಡುವಂಥ ಒಂದು ಸ್ಥಿತಿಯಲ್ಲಿರ್ತೀರಿ. ಹಾಗಾಗಿನೇ ಈ ದಿನ ನಿಮ್ಮ ಮಿತ್ರರ ಪರಿವಾರ ಜಾಸ್ತಿ ಆಗುತ್ತೆ. ಹಿತಶತ್ರುಗಳ ಕಾಟ ಅಷ್ಟಾಗಿ ಈ ದಿನ ಇರಲ್ಲ. ಹಾಗೆ ಈ ದಿನ ಯಾವುದೇ ರೀತಿಯ ಆಪಾದನೆಗಳು, ನಿಮ್ಮ ಮೇಲೆ ಕೆಟ್ಟ ಅಭಿಪ್ರಾಯಗಳು ಬರುವಂಥ ಸೂಚನೆಯನ್ನಾದರೂ ಕಂಡ್ರೆ ಅಲ್ಲಿ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಡಿಫೆಂಡ್ ಮಾಡ್ಕೊಳ್ಳಿ. ನೀವು ಮಾಡಿರುವಂಥ ಕೆಲಸ ಸರಿ ಇದೆ. ಏಕೆಂದರೆ ಈ ದಿನ ಆದಷ್ಟು ಪ್ರಾಮಾಣಿಕತೆಯಿಂದ ಇರುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ವಿಶೇಷವಾದಂತಹ ದಿನ. ಏಕೆಂದರೆ ಈ ದಿನದ ಕೆಲಸ ಕಾರ್ಯಗಳು ನಿಮಗೆ ಶುಭ ಫಲವನ್ನು ತರುವಂಥ ಸೂಚನೆಯನ್ನು ತರ್ತಾ ಇದೆ. ಹಾಗಾಗಿ ಈ ದಿನ ಮುನ್ಸೂಚನೆ ಮೊದಲೇ ನಿಮಗೆ ಸಿಕ್ಕಿಬಿಡುತ್ತೆ. ಹಾಗಾಗಿ ಯಾವ ಕೆಲಸಕ್ಕೆ ಹೋಗಬೇಕಾದ್ರೆ ಶಕುನ ಚೆನ್ನಾಗಿದೆಯೋ ಆ ಕೆಲಸವನ್ನು ಮುಂದುವರಿಸಿ. ಅದರಲ್ಲೂ ಪೂರ್ವ ದಿಕ್ಕಿಗೆ
ಹಾಗೆ ಉತ್ತರ ದಿಕ್ಕಿಗೆ ನೀವು ಪ್ರಯಾಣ ಮಾಡುವಂಥ ಕೆಲಸ ಕಾರ್ಯಗಳು ಅದ್ಭುತವಾದಂಥ ಜಯವನ್ನು ತಂದುಕೊಡುತ್ತೆ. ಆದಷ್ಟು ದಕ್ಷಿಣ ದಿಕ್ಕಿನ ಕಡೆ ಪ್ರಯಾಣವನ್ನು ಈ ದಿನ ವರ್ಜಿಸುವಂಥದ್ದು ಉತ್ತಮ. ಇನ್ನು ಈ ದಿನ ಒಂದು ವಿಚಾರದಲ್ಲಿ ನಿಮ್ಮ ಪ್ರೀತಿ ಪಾತ್ರರ ನೆರವು ನಿಮಗೆ ಬಹಳ ಚೆನ್ನಾಗಿ ಸಿಕ್ಕುವಂಥದ್ದು ಇದೆ. ಜೊತೆಗೆ ಈ ದಿನ ನಿಮ್ಮ ಒಂದು ಸಾಲದ ಬಾಬ್ತಿನ ಬಗ್ಗೆ ತೀವ್ರ ಕಾಳಜಿ ಇದೆ. ಹಾಗಾಗಿ ಸಾಲ ಮಾಡಿದರೆ ಅದನ್ನು ತೀರಿಸುವಂಥ ಒಂದು ಪ್ರಯತ್ನ, ಹೇಗೆ ತೀರಿಸಬೇಕು ಅನ್ನುವಂಥ ಒಂದು ಸ್ಟ್ರಾಟಜಿ ಈ ದಿನ ನಿಮಗೆ ಹೊಳೆಯುವಂಥದ್ದು. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಹಾಕುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಮನೆಯಲ್ಲಿ ಇರುವಂಥ ಕೆಲವೊಂದು ಅಮೂಲ್ಯ ವಸ್ತುಗಳು, ದಾಖಲೆ ಪತ್ರಗಳು, ಹಣ, ಒಡವೆ, ವಸ್ತ್ರ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಏಕೆಂದರೆ ಈ ದಿನ ಅಪರಿಚಿತರು ಕೂಡ ನಿಮ್ಮ ಮನೆಯನ್ನು ಪ್ರವೇಶ ಮಾಡುವಂಥದ್ದು ಇದೆ. ಹಾಗೆ ಬಂಧುಗಳು, ಮಿತ್ರರು ಕೂಡ ಈ ದಿನ ಮನೆಗೆ ಬಂದು ಹೋಗೋದ್ರಿಂದ ಯಾರ ಬಗ್ಗೆ ಕೂಡ ಅನುಮಾನ ಪಡುವಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿಕೊಳ್ಬೇಡಿ. ಹಾಗಾಗಿನೇ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ವಿಶೇಷವಾಗಿ ಈ ದಿನ ಹೊಸ ವಾಹನ, ಹೊಸ ವಸ್ತ್ರಗಳನ್ನು ಖರೀದಿ ಮಾಡುವಂಥ ಒಂದು ಸಂಕಲ್ಪ ಏನಾದರೂ ಇದ್ದರೆ ಅದನ್ನು ಮುಂದುವರಿಸಿ. ನಾಳೆಯ ದಿನ ನಿಮಗೆ ಉತ್ತಮವಾದಂಥ ಫಲಗಳು ಸಿಕ್ಕುವಂಥ ಸಂದರ್ಭ. ಹಾಗಾಗಿ ಈ ದಿನದ ಯೋಜನೆ ಮುಂದೆ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಪಂಚಮದಲ್ಲಿ ಚಂದ್ರ ಇದ್ದರೆ, ದ್ವಿತೀಯದಲ್ಲಿ ನಿಮಗೆ ಶನಿ ಇರುವಂಥವನು. ಹಾಗಾಗಿ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಅಸ್ತವ್ಯಸ್ತವಾಗುವಂಥದ್ದಿದೆ. ಯಾರೋ ಹಣವನ್ನು ನೆರವು ಕೊಡ್ತಾರೆ, ಯಾರೋ ಹಣವನ್ನು ನಿಮಗಾಗಿ ತಂದು ಕೊಡ್ತಾರೆ ಅನ್ನುವಂಥ ವಿಚಾರ ಏನಾದರೂ ಇದ್ದು ಆ ಪ್ರಕಾರವಾಗಿ ಯೋಜನೆಗಳಿದ್ದರೆ ಮೊದಲು ಅದನ್ನು ನಿಲ್ಲಿಸ್ಬಿಡಿ. ನಿಮ್ಮ ಕೈಯಲ್ಲಿ ಹಣ ಇದ್ದರೆ ಯೋಜನೆಗಳನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಎಲ್ಲ ಯೋಜನೆಗಳನ್ನು ಕೂಡ ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನ ಯಾವುದೇ ಒಂದು ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಪ್ರತಿಯೊಂದರಲ್ಲೂ ಕೂಡ ಲಾಭ ಇರಲಿ ಅಂತ ಹೇಳಿ ಬಯಸಬಾರ್ದು. ಈ ದಿನ ನಿಮಗೆ ಆಸೆ, ಅತಿ ಆಸೆ ಜಾಸ್ತಿ ಇರುವಂಥದ್ದು ಇರುತ್ತೆ. ಏಕೆಂದರೆ ರಾಹುವಿನ ಪ್ರಭಾವ ವಿಶೇಷವಾಗಿ ನಿಮಗೆ ಉಂಟಾಗುವಂಥದ್ದು. ಹಾಗಾಗಿ ಈ ಆಸೆಯೇ ದುಃಖಕ್ಕೆ ಮೂಲ ಅನ್ನುವಂಥದ್ದಕ್ಕೆ ಈ ದಿನ ನೀವು ಉದಾಹರಣೆಯಾಗ್ತೀರಿ, ಜಾಗ್ರತೆ. ಇನ್ನು ಈ ದಿನ ನೀವು ನಿಮ್ಮ ಕಷ್ಟಪಟ್ಟು ಕೆಲಸ ಮಾಡುವಂಥ ಒಂದು ಹಿನ್ನೆಲೆಯಲ್ಲಿ ಹೆಸರು ಮಾಡ್ತೀರಿ. ಸಮಾಜದಲ್ಲಿ ಒಳ್ಳೆಯ ಒಂದು ಪ್ರತಿಭಾವಂತರು ಅನ್ನುವಂಥ ಒಂದು ಕೀರ್ತಿ ಕೂಡ ನಿಮ್ಮದಾಗುತ್ತೆ. ಆದರೆ ಈ ದಿನ ನಿಮ್ಮ ವಿರೋಧಿಗಳ ಸಂಖ್ಯೆ ಇದರಿಂದಲೇ ಹೆಚ್ಚಾಗುವಂಥದ್ದು. ನಿಮ್ಮನ್ನು ಕಂಡರೆ ಕೆಲವರಿಗೆ ಹೊಟ್ಟೆ ಉರಿ, ಅದರಿಂದಲೇ ಈ ದಿನ ಸ್ವಲ್ಪ ದೃಷ್ಟಿದೋಷ ಉಂಟಾಗುವಂಥ ಸಾಧ್ಯತೆ ಕೂಡ ಇರುತ್ತೆ, ಜಾಗ್ರತೆ. ಇನ್ನು ಈ ದಿನ ನಿಂತು ಹೋಗಿರುವಂಥ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಮಟ್ಟಿಗೆ ಚಾಲನೆ ಕೊಡುವಂಥದ್ದು ಉತ್ತಮ. ಇನ್ನು ಸರ್ಕಾರದ ಮಟ್ಟದ ಕಾನೂನುಗಳೇನಿದೆ ಅಥವಾ ರೀತಿ ನೀತಿಗಳೇನಿದೆ ಅದನ್ನು ಉಲ್ಲಂಘನೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇನ್ನು ಈ ದಿನ ನಿಮ್ಮ ಸ್ವಂತ ವಾಹನದಿಂದ ಅಷ್ಟೊಂದು ಸೌಖ್ಯ ಇಲ್ಲ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದರಲ್ಲೂ ಈ ದಿನ ಅಪರಾಹ್ನದ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಸ್ತ್ರೀ ಸಂಬಂಧಿತವಾದಂಥ ವ್ಯವಹಾರಗಳಿಂದ ನಿಮಗೆ ಸ್ವಲ್ಪ ತೊಂದರೆ ಉಂಟಾಗುವಂಥದ್ದು ಇರುತ್ತೆ, ಜಾಗ್ರತೆ. ಹಾಗಾಗಿ ಅವರ ಜೊತೆ ಮಾತುಕತೆ, ಯಾವುದೇ ಒಪ್ಪಂದ ಮಾಡಿಕೊಳ್ಳುವಂಥದ್ದು ಅಥವಾ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥದ್ದನ್ನು ಈ ದಿನ ಮಾಡಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ, 4ನೇ ಮನೆ. ಹಾಗಾಗಿನೇ ಮಿಶ್ರ ಫಲಗಳಿರುವಂಥ ಸಂದರ್ಭ. ಅದರಲ್ಲೂ ಈ ದಿನ ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒತ್ತಡಗಳು ಜಾಸ್ತಿ ಇರುತ್ತೆ, ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ತುಂಬ ಇರುತ್ತೆ. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಅಸಮಾಧಾನ ಆಗುವಂಥದ್ದು ಕೂಡ ಇದೆ. ಇನ್ನು ಕಾನೂನಿನ ವಿಚಾರದಲ್ಲೂ ಕೂಡ ನಿಮಗೆ ಸ್ವಲ್ಪ ಹಿನ್ನಡೆ. ಏಕೆಂದರೆ ಈ ದಿನ ನೀವು ಕಾನೂನಿನ ಮೊರೆ ಹೋಗಿದ್ರೆ, ನ್ಯಾಯಾಲಯದ ಮೊರೆ ಹೋಗಿದ್ರೆ ಅಲ್ಲಿಂದ ನಿಮಗೆ ಅನುಕೂಲಕರವಾಗಿರುವಂಥ ಒಂದು ಸಂದೇಶ ಸಿಕ್ಕಲ್ಲ. ಹಾಗಾಗಿ ಈ ದಿನ ಸ್ವಲ್ಪ ಒತ್ತಡಗಳಿರುವಂಥ ಸಂದರ್ಭ ಇದೆ.
ಇನ್ನು ಈ ದಿನ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರ ಮಾಡುವಂಥವ್ರು ಸ್ವಲ್ಪ ಜಾಣತನದಿಂದ ಅಷ್ಟೇ ಚಾಣಾಕ್ಷತನದಿಂದ ಮಾತಾಡುವಂಥದ್ದು ಉತ್ತಮ. ನಿಮ್ಮ ಮಾತಿನಲ್ಲಿ ಮೃದುತ್ವ ಇರಲಿ, ಮುಗ್ಧತೆ ಇರಲಿ. ಇದರಿಂದ ಜನ ನಿಮ್ಮ ಮಾತನ್ನ ಇಷ್ಟಪಡ್ತಾರೆ. ಇನ್ನು ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಸಿಕ್ಕತ್ತೆ ಅನ್ನುವಂಥ ಹಿನ್ನೆಲೆಯಲ್ಲೇ ಕೆಲಸವನ್ನ ಮಾಡಬೇಕಾಗತ್ತೆ. ಏಕೆಂದರೆ ವ್ಯಾಪಾರ ಮಾಡುವಂಥದ್ದೇ ಲಾಭಕ್ಕಾಗಿ. ಆದರೆ ಆ ಲಾಭದ ಪ್ರಮಾಣ ಒಂದು ಇತಿಮಿತಿ ಒಳಗೆ ಇರಬೇಕಾಗತ್ತೆ. ವ್ಯಾಪಾರಂ ದ್ರೋಹ ಚಿಂತನಂ ಅನ್ನುವಂಥ ರೀತಿಯಲ್ಲಿ ಆಗಬಾರ್ದು. ಹಾಗಾಗಿ ಯಾವುದೇ ವಿಚಾರ ಇರಲಿ, ಯಾವುದೇ ರೀತಿಯ ಪ್ರಯತ್ನ ಇರಲಿ, ಅದು ಒಂದು ಚೌಕಟ್ಟಿನೊಳಗೆ ಇದ್ದರೆ ತುಂಬ ಸೂಕ್ತ. ಹಾಗೆ ಈ ದಿನ ನಿಮ್ಮ ಗುರು ಹಿರಿಯರ ನೆರವಿನಿಂದ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಇದೆ. ಹಾಗಾಗಿ ಮನಸ್ಸಿಗೆ ಸ್ವಲ್ಪ ಸಮಾಧಾನ. ಅಂದರೆ ಈ ಸಮಸ್ಯೆ ನಿವಾರಣೆಯತ್ತ ಸಿಗ್ತಾ ಇದೆಯಲ್ಲ, ಅಂದರೆ ಈ ಸಮಸ್ಯೆಯನ್ನ ನಿವಾರಣೆಗೆ ಒಳಪಡಿಸ್ಬೋದಲ್ಲ ಅನ್ನುವಂಥ ಒಂದು ವಿಚಾರ ಸಮಾಧಾನವನ್ನು ತರುತ್ತೆ. ಇನ್ನು ಈ ದಿನ ಬೇರೆಯವರ ಮಾತಿಗೂ ಕೂಡ ಬೆಲೆ ಕೊಡಿ, ನಿಮ್ಮ ಮಾತಿಗೂ ಕೂಡ ಬೆಲೆಯನ್ನು ಪಡ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3.